ಸೆಂಟ್ರಲ್ ಜೈಲ್ ಪರಪ್ಪನ ಅಗ್ರಹಾರ ಅಂದರೆ ನೆನಪಾಗುವಂಥದ್ದೇ ಅಕ್ರಮಗಳ ಜೈಲು ಅಂತ. ಆದರೆ ಈಗ ಸೆಂಟ್ರಲ್ ಜೈಲನ್ನು ಸುಧಾರಣೆ ಮಾಡಲಾಗ್ತಾ ಇದೆ. ಈ ಮೂಲಕ ಅಂತಾರಾಜ್ಯ ಕಾರ್ಯಾಗಾರದಲ್ಲಿ ಮಹಿಳಾ ಕೈದಿಗಳ ಕರಕುಶಲ ವಸ್ತುಗಳಿಗೆ ಪ್ರಶಂಸೆ ವ್ಯಕ್ತವಾಗಿದೆ. ಇದರ ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮ್ಮ ಮುಂದೆ. ಮಹಿಳಾ ಕೈದಿಗಳ ಕರಕುಶಲ ವಸ್ತುಗಳಿಗೆ ಡಿಮ್ಯಾಂಡ್. ಜೈಲಿನಲ್ಲಿ ಸಿಸಿಟಿವಿ ಕಣ್ಗಾವಲು, ಡಿಜಿಪಿ ಮಾನಿಟರಿಂಗ್. ಹೀಗೆ ಕಾಣ್ತಿರೋ ಅಲಂಕಾರಿಕ ವಸ್ತುಗಳನ್ನ ಒಮ್ಮೆ ನೋಡಿ. ಕಲರ್ಫುಲ್ ಆಗಿರೋ ಹೂಮಾಲೆಗಳು, ಗೃಹೋಪಯೋಗಿ ವಸ್ತುಗಳು, ಬೆಡ್ಶೀಟ್, ಟವಲ್ ಸೇರಿದಂತೆ ಬೇಕರಿ ತಿಂಡಿ ತಿನಿಸುಗಳು. ಅಷ್ಟಕ್ಕೂ ಇದೇನು ಯಾವುದೋ ಅಂಗಡಿಯವರು ತಂದು ಮಾರಾಟಕ್ಕೆ ಇಟ್ಟಿರೋದಲ್ಲ. ಬದಲಾಗಿ ಇದೆಲ್ಲವನ್ನ ಸೆಂಟ್ರಲ್ ಜೈಲು ಮಹಿಳಾ ಕೈದಿಗಳು ಸೇರಿದಂತೆ ಕೆಲ ಸಜಾಬಂದಿ ಕೈದಿಗಳೇ ತಯಾರಿಸಿರೋ ಅಲಂಕಾರಿಕ ವಸ್ತುಗಳು. ಸದಾ ಅಕ್ರಮಗಳಿಗೆ ಹೆಸರುವಾಸಿಯಾಗಿದ್ದ ಸೆಂಟ್ರಲ್ ಜೈಲ್ಗೆ ಪ್ರಶಂಸೆ ಗರಿ ಸಿಕ್ಕಿದೆ. ಕಳೆದ 3 ದಿನಗಳಿಂದ ವಿಶಾಖಪಟ್ಟಣಂನಲ್ಲಿ ಅಂತರರಾಜ್ಯ ಕಾರಾಗೃಹ ಇಲಾಖೆಯ ಕಾರ್ಯಾಗಾರ ನಡೆಸಲಾಗ್ತಾ ಇತ್ತು. ಕೈಗಾರಿಕಾ ಉತ್ಪನ್ನಗಳ ಪ್ರದರ್ಶನ ಕಾರ್ಯಾಗಾರವಾಗಿದ್ದು ಎಲ್ಲಾ ರಾಜ್ಯ ಜೈಲಾಧಿಕಾರಿಗಳು ಭಾಗಿಯಾಗಿದ್ರು. ಈ ನಡುವೆ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲ್ ಸಜಾಬಂದಿ ಕೈದಿಗಳು ತಯಾರಿಸಿದ್ದ ವಸ್ತುಗಳನ್ನ ಕೊಂಡೊಯ್ಯಲಾಗಿತ್ತು. ಈಗ ಇದೇ ಕರಕುಶಲ ವಸ್ತುಗಳಿಗೆ ಭಾರೀ ಡಿಮ್ಯಾಂಡ್ ಶುರುವಾಗಿದೆ. ಇನ್ನು ಸೆಂಟ್ರಲ್ ಜೈಲ್ ಮಹಿಳಾ ಕೈದಿಗಳ ತಯಾರಿಕೆಯ ಮಾಲೆಗಳನ್ನ ನೋಡಿ ತೆಲಂಗಾಣ ಕೇಂದ್ರ ಸಚಿವ ಬಂಡಿ ಸಂಜಯ್ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ತಮ್ಮ ರಾಜ್ಯದ ಕಾರಾಗೃಹದಲ್ಲೂ ತಯಾರಿಕೆ ತರಬೇತಿ ಕೊಡಲು ತಿಳಿಸಿದ್ದಾರಂತೆ. ಅಲ್ಲದೆ ಬೇಕರಿ ತಿನಿಸುಗಳ ಬಗ್ಗೆಯೂ ಆಂಧ್ರ ಹೋಮ್ ಮಿನಿಸ್ಟರ್ ಅನಿತಾ ಪ್ರಶಂಸಿಸಿದ್ದಾರೆ. ಜೊತೆಗೆ ಟವಲ್, ಕರ್ಚೀಫ್, ಬೆಡ್ಶೀಟ್ಗಳ ತಯಾರಿಕೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಇ ಕಾಮರ್ಸ್ ಮೂಲಕ ವ್ಯಾಪಾರ ವಹಿವಾಟು ನಡೆಸಲು ಡಿಜಿ ಅಲೋಕ್ ಕುಮಾರ್ ಚರ್ಚೆ ನಡೆಸಿದ್ದಾರೆ. ನಮ್ಮ ಉತ್ಪನ್ನಗಳು ಇವೆ. ವಿಶೇಷವಾಗಿ ಹೆಣ್ಮಕ್ಳು ಏನ್ ತಯಾರಿ ಮಾಡ್ತಾರೆ ಕೈಯಿಂದ, ಅದು ಹ್ಯಾಂಡಿಕ್ರಾಫ್ಟ್ ಮೆಟೀರಿಯಲ್ ಅದು ಏನಿದೆ, ಚಿಕ್ಕದೇನಿದೆ ಹೂವಿನ ಹಾರ ಮಾಡೋದು, ಆನಂತರ ಟಾವೆಲ್ ಮಾಡೋದು, ಆನಂತರ ಅಲ್ಲಿ ಎಂಬ್ರಾಯ್ಡರಿ ಮಾಡೋದು. ಅವರು ನಾಳೆ ಪ್ರಿಸನ್ ಇಂದ ಹೊರಗಡೆ ಬಂದ ನಂತರ ಅವ್ರಿಗೆ ಒಂದು ಸೆಲ್ಫ್ ಎಂಪ್ಲಾಯ್ಡ್ ಆಗಕ್ಕೆ ಒಂದು ಕ್ಷಮತೆ ಇರಬೇಕು. ಆ ನಿಟ್ಟಿನಲ್ಲಿ ನಾವು ಅವ್ರಿಗೆ ಅಲ್ಲಿ ಟ್ರೈನಿಂಗ್ ಕೂಡ ಕೊಡ್ತೀವಿ. ಮತ್ತೆ ಅವ್ರಿಗೆ ನಾವು ಕೆಲಸ ಬಸ್ ನಿಲ್ದಾಣ ಆಗಲಿ ಈ ರೀತಿ ಜಾಗದಲ್ಲಿ ಸ್ವಲ್ಪ ಮಾಡಿದರೆ ಸಾರ್ವಜನಿಕರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ನಾವು ಬಹಳ ಕಾಂಪಿಟೇಟಿವ್ ಪ್ರೈಸ್ ಇಟ್ಕೊಳ್ತೀವಿ, ಯಾಕಂದ್ರೆ ನಮ್ದು ಪ್ರಾಫಿಟ್ ಮೋಟಿವ್ ಇಲ್ಲ. ಒಟ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲಿನ ಸಂಪೂರ್ಣ ಚಿತ್ರಣವೇ ಬದಲಾಗ್ತಾ ಇದೆ. ಇನ್ನು ಮುಂದೆ ಪರಪ್ಪನ ಅಗ್ರಹಾರ ಜೈಲು ಸಂಪೂರ್ಣ ಸಿಸಿಟಿವಿ ಕಣ್ಗಾವಲಿನಲ್ಲಿ ಇರಲಿದೆ. 80 ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಿದ್ದು ತಮ್ಮ ಕಚೇರಿಯಲ್ಲೇ ಕುಳಿತು ಡಿಜಿಪಿ ಅಲೋಕ್ ಕುಮಾರ್ ಮಾನಿಟರಿಂಗ್ ಮಾಡಲಿದ್ದಾರೆ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18.